ಬಿಜೆಪಿಯವರು ರಾಮನಿಗೆ ಎಂದೂ ವಿರೋಧ ಮಾಡಿದವರಲ್ಲ ಎಂದು ಉಳ್ಳಾಲದ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಯುವ ನಾಯಕ ಅಭಿಷೇಕ್ ಉಳ್ಳಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡುತ್ತಿದ್ದರು. ಯಾವತ್ತೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಯೋಧ್ಯದ ರಾಮ ಮಂದಿರಕ್ಕಾಗಲಿ ರಾಮದೇವರಿಗಾಗಿ ವಿರೋಧ ಇಲ್ಲ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದಲ್ಲಿ ನಾವು ಭರವಸೆಯನ್ನು ಇಟ್ಕೊಂಡವರು, ಡೆಮೋಕ್ರಸಿಯಲ್ಲಿ ಭರವಸೆಯನ್ನು ಇಟ್ಕೊಂಡು ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಮತ್ತು ಭರವಸೆಯನ್ನು ಇಟ್ಕೊಂಡವರು ಆದುದರಿಂದ ಈ ಪ್ರಕರಣ ಕೋರ್ಟಲ್ಲಿ ಇದೆ. ಹಾಗಾಗಿ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದೆ ಹೊರತಾಗಿ ನಾವು ಯಾವತ್ತೂ ವಿರೋಧವನ್ನು ಮಾಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ಸಿಗರು ಏನೋ ವಿರೋಧ ಮಾಡಿದಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿಕೊಂಡು ಅವರ ರಾಜಕೀಯ ಬೇಳೆಯನ್ನು ಬಯಸ್ತಾ ಇದ್ದದ್ದೇ ಹೊರತಾಗಿ ನಾವು ಯಾವತ್ತೂ ಕೂಡ ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳೋದನ್ನು ಮತ್ತೊಮ್ಮೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೀನಿ. ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಜಿಲ್ಲಾ ವಕ್ತಾರ ಜೀವನ್ ಕುಮಾರ್ ತೊಕೋಟು, ಇವರು ಯಾವಾಗ ರಾಮನ ಪರ ನಿಂತಿದ್ದಾರೆ? ರಾಮ ಜನ್ಮಭೂಮಿ ವಿವಾದದಲ್ಲಿ ಹಿಂದೂಗಳಿಗೆ ವಿರುದ್ಧವಾಗಿ ವಾದ ಮಾಡಿದವರು ಕಪಿಲ್ ಸಿಬಲ್ ಕಾಂಗ್ರೆಸ್ನವರಲ್ಲವೇ ಎಂದು ಖಡಕ್ ಆಗಿ ಹೇಳಿದ್ದಾರೆ. ರಾಮ ಮಂದಿರದ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ಇಲ್ಲ ಅಂತ ಹೇಳಿದ್ದಾರೆ. ಅವರು ಯಾವಾಗ ರಾಮ ಮಂದಿರದ ಪರವಾಗಿ ಇದ್ದಾರೆ ಅಂತ ಅವರು ನಮಗೆ ಹೇಳಬೇಕು. 2017ರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಪರವಾಗಿ ಮತ್ತು ರಾಮ ಜನ್ಮಿ ಟ್ರಸ್ಟ್ನ ವಿರುದ್ಧವಾಗಿ ವಾದ ಮಾಡಿದವರು ಹಿರಿಯ ಕಾಂಗ್ರೆಸ್ಸಿನ ನಾಯಕ ಕಪಿಲ್ ಸಿಬಲ್ರವರು. ಅದಕ್ಕಿಂತ ಹಿಂದೆ ರಾಮಾಯಣ ಎನ್ನುವಂಥದ್ದು ಕಾಲ್ಪನಿಕ, ರಾಮ ಎನ್ನುವಂಥದ್ದು ಅದು ಇಲ್ಲವೇ ರಾಮ ಎನ್ನುವಂಥ ಪಾತ್ರ ಅದು ಕಾಲ್ಪನಿಕ ರೀತಿಯಲ್ಲಿ ಮಾತಾಡಿದಂಥವರು ಮತ್ತು ಅದಕ್ಕೆ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದಂಥವರು ಕೂಡ ಇದೇ ಕಾಂಗ್ರೆಸ್ನವರು. ರಾಮೇಶ್ವರದಲ್ಲಿ ರಾಮ ಸೇತುವನ್ನು ಒಡೆದಾಗಲಿಕ್ಕೆ ಹೋಗಿರ್ತಕ್ಕಂಥವ್ರು ಯಾರು? ಇದೇ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇದೆಲ್ಲವನ್ನು ಮಾಡಿಕೊಂಡು ಇಲ್ಲಿ ಬಂದು ಅವರು ಹೇಳ್ತಾರೆ ನಾವು ರಾಮ ಮಂದಿರದ ವಿರುದ್ಧ ಇರಲಿಲ್ಲ ಅಂತ. ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಶ್ರೀರಾಮಚಂದ್ರನ ವಿರುದ್ಧವಾಗಿದ್ದವರು ಮತ್ತು 2022ರಲ್ಲಿ ಏನೋ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಅದು ಪ್ರಾಣ ಪ್ರತಿಷ್ಠೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ. ಅಲ್ಲಿ ಎಲ್ಲ ಪಕ್ಷದವರಿಗೂ ಕೂಡ ಎಲ್ಲರಿಗೂ ಕೂಡ ಆಮಂತ್ರಣ ಪತ್ರವನ್ನು ಕೊಟ್ಟುವಂಥ ಸಂದರ್ಭದಲ್ಲಿ ಯಾರು ಅಲ್ಲಿಗೆ ಬರಲಿಕ್ಕೆ ತಿರಸ್ಕಾರ ಮಾಡಿದಂಥವರು? ಕಾಂಗ್ರೆಸ್ಗರು ಯಾರು ಕೂಡ ಹೋಗಬಾರ್ದು ಅಂತ ಹೇಳಿದವರು ಯಾರು? ಇವರ ಹೈಕಮಾಂಡ್ನವರಲ್ಲ. ಈ ರೀತಿಯಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ರಾಮನ ವಿರುದ್ಧವಾಗಿ ಇದ್ದಂಥ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತವರು ರಾಮನ ಬಗ್ಗೆ ಬಹಳ ಒಂದು ಭಕ್ತಿ ಬಂದಿದೆ, ಬಹಳ ಗೌರವ ಬಂದಿದೆ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಇದೆಲ್ಲವೂ ಕೂಡ ಹಿಂದೂ ಸಮಾಜವನ್ನು ಒಡೆಯುವಂಥ ಅವರ ತಂತ್ರ ಮತ್ತು ಏನು ಹಿಂದೂಗಳ ಮತ್ತು ಇಡೀ ದೇಶದ ಎಲ್ಲರೂ ಕೂಡ ಮರ್ಯಾದೆ ಪುರುಷೋತ್ತಮವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಆ ಒಂದು ಭವ್ಯ ಮಂದಿರ ಆಗಿದೆ ಮತ್ತು ಆ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಅಪನಂಬಿಕೆಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಈ ಒಂದು ಪ್ರಕರಣದ ಮೂಲಕ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ನಮ್ಮ ಈ ಕ್ಷೇತ್ರದಲ್ಲಿ ಕೂಡ ಇಲ್ಲಿನ ಏನು ನಾಯಕರು ಯುವ ನಾಯಕರು ಇದ್ದರೆ ಅವರು ಕೂಡ ಏನು ಅದರ ಬಗ್ಗೆ ಆಲೋಚನೆ ಮಾಡದೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ.